ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ಪ್ರಶಿಕ್ಷಣ ಅಭಿಯಾನ ಸಂಘಟನಾ ಬಲವರ್ಧನೆಗೆ ಶ್ರೀ ಪಿ. ರಾಜೀವ್ ಕರೆ. ಬೆಂಗಳೂರು ಪಕ್ಷದ ಸಿದ್ಧಾಂತ ಮತ್ತು ಕಾರ್ಯವೈಖರಿಯನ್ನು ತಳಮಟ್ಟದ ಕಾರ್ಯಕರ್ತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಮಹತ್ವದ ಪ್ರಶಿಕ್ಷಣ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದು ಫೆಬ್ರವರಿ 5ನೇ ತಾರೀಕು ದೆಹಲಿಯಲ್ಲಿ ಪ್ರಶಿಕ್ಷಣ ಮಹಾಭಿಯಾನದ ಉದ್ಘಾಟನೆ ಆಗಿದೆ. ಆನಂತರ ದಕ್ಷಿಣ ಭಾರತ ರಾಜ್ಯಗಳು ಯಾವ ರೀತಿ ಪ್ರಶಿಕ್ಷಣವನ್ನು ಆಯೋಜನೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಹೈದರಾಬಾದ್ನಲ್ಲಿ ಫೆಬ್ರವರಿ 18ನೇ ತಾರೀಕು ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಕೇರಳ, ಪಾಂಡಿಚೇರಿ ರಾಜ್ಯಗಳ ದಕ್ಷಿಣ ರಾಜ್ಯಗಳ ಒಂದು ಕಾರ್ಯಾಗಾರ ಆಯಿತು. ನಾಳೆ 26ನೇ ತಾರೀಕು ಮಾನ್ಯ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮಾನ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸಂತೋಷ್ ಜಿ ಅವರ ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಏನು ಪ್ರಶಿಕ್ಷಣ ತಂಡದಿಂದ ಪ್ರತಿ ಜಿಲ್ಲೆಯಿಂದ ಏನು ತಂಡವನ್ನು ನಿಯೋಜನೆ ಮಾಡಿದೆ ಆ ಎಲ್ಲ ಜಿಲ್ಲಾ ತಂಡಗಳಿಗೆ ಕಾರ್ಯಾಗಾರ ಇಲ್ಲಿ ನಡೀತಾ ಇದೆ. ಸೊ ಒಟ್ಟಾರೆ ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ ಈ ಪ್ರಶಿಕ್ಷಣವನ್ನ ಒಟ್ಟು 1156 ಸ್ಥಳಗಳಲ್ಲಿ ಅಷ್ಟು ವರ್ಗಗಳನ್ನ ಪ್ರಶಿಕ್ಷಣ ವರ್ಗಗಳನ್ನ ಕೈಗೊಳ್ಳಲಾಗುತ್ತೆ. ಒಂದು ಪ್ರಶಿಕ್ಷಣದಲ್ಲಿ ಸರಾಸರಿ 200 ಪದಾಧಿಕಾರಿಗಳು ಅಂತ ಹೇಳಿ ಅನ್ಕೊಂಡ್ರು ಕೂಡ ಸುಮಾರು 2,02,038 ಪದಾಧಿಕಾರಿಗಳಿಗೆ ಪ್ರಶಿಕ್ಷಣವನ್ನ ಕೊಡಲಾಗುತ್ತೆ. ಪ್ರಶಿಕ್ಷಣ ಅಂದ್ರೆ ಏನು? ಯಾಕೆ ಭಾರತೀಯ ಜನತಾ ಪಕ್ಷ ಇತರೆ ರಾಜಕೀಯ ಪಕ್ಷಗಳಿಗಿಂತ ಭಿನ್ನ ಅಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ವ್ಯಕ್ತಿ ನಿರ್ಮಾಣದಿಂದ ಸಂಘಟನೆ ನಿರ್ಮಾಣ. ಹಾಗಾಗಿ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಿ ನಿರ್ಮಾಣಗೊಂಡಂತಹ ವ್ಯಕ್ತಿಗಳನ್ನ ಸಂಘಟನೆಗೆ ಜೋಡಿಸಿ ಸಂಘಟನೆಯ ನಿರ್ಮಾಣ ಆಗತ್ತೆ. ಸಂಘಟನೆ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ಇದು ಪ್ರಶಿಕ್ಷಣದ ಮುಖ್ಯ ಗುರಿ. ಪ್ರಶಿಕ್ಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಶಿಕ್ಷಣಕಾರರಿಗೆ ತಿಳಿಸ್ಕೊಡ್ಲಾಗತ್ತೆ, ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿ ವೈಚಾರಿಕ ಬದ್ಧತೆಯನ್ನ ಬೆಳೆಸುವಂಥದ್ದು, ನಮ್ಮ ಪಕ್ಷದ ಕಾರ್ಯವೈಖರಿ ಮತ್ತು ಕಾರ್ಯಕರ್ತರ ನಡತೆಯಲ್ಲಿ ಶ್ರೇಷ್ಠತೆಯನ್ನ ರೂಪಿಸುವಂಥದ್ದು, ಪ್ರತಿಯೊಬ್ಬ ಪದಾಧಿಕಾರಿ ಕಾರ್ಯಕರ್ತನಿಗೆ ಪಕ್ಷದ ವಿಕಾಸ ಮತ್ತು ಇತಿಹಾಸ ಇವುಗಳನ್ನ ತಿಳಿಸಿಕೊಡುವಂಥದ್ದು, ಕಾರ್ಯಕರ್ತರಲ್ಲಿ ಸಮರ್ಥ ಮತ್ತು ದಕ್ಷ ವೈಚಾರಿಕ ಬದ್ಧತೆಯನ್ನ ಬೆಳೆಸುವಂಥದ್ದು, ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿ ಸಾಮಾಜಿಕ ಸಂವೇದನೆ ಮತ್ತೆ ಜವಾಬ್ದಾರಿಯ ಪ್ರಜ್ಞೆಯನ್ನ ಮೂಡಿಸುವಂಥದ್ದು, ಅದೇ ರೀತಿ ಬೂತ್ ಮಟ್ಟದ ಕಾರ್ಯಕರ್ತನಿಂದ ರಾಷ್ಟ್ರ ಮಟ್ಟದ ಕಾರ್ಯಕರ್ತರವರೆಗೂ ಕೂಡ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದಯಿಸ್ತಾ ಇರುವಂತಹ ಸವಾಲು, ವಿದ್ಯಮಾನ ಮತ್ತು ನರೇಟಿವ್ಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂಥದ್ದು, ಆ ಮೂಲಕ ಸಮಾಜ ಅಭಿವೃದ್ಧಿಯ ಉಪಕ್ರಮಗಳನ್ನ ಜೋಡಿಸುವಂಥದ್ದು, ಆಧುನಿಕ ತಂತ್ರಜ್ಞಾನದ ಜೊತೆಗೆ ನಮ್ಮನ್ನ ಹೊಂದಿಸಿಕೊಳ್ಳುವಂತಹ ಪ್ರವೃತ್ತಿಯನ್ನ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿ ಬೆಳೆಸುವಂಥದ್ದು. ಈ ರೀತಿ 8 ಅಂಶಗಳನ್ನ ಇಟ್ಕೊಂಡು ಪ್ರಶಿಕ್ಷಣವನ್ನ ಕೊಡಲಾಗತ್ತೆ. ಹಾಗಾಗಿ ರಾಷ್ಟ್ರದಲ್ಲಿ ಒಂದು ಪ್ರಶಿಕ್ಷಣ ರಾಷ್ಟ್ರೀಯ ತಂಡ ಹೇಗಿರುತ್ತೆ ಹಾಗೆ ರಾಜ್ಯದ ತಂಡ ಕೂಡ ಪ್ರಶಿಕ್ಷಣ ವರ್ಗಕ್ಕೆ ಇದಾಗಿದೆ. ರಾಜ್ಯ ತಂಡದಿಂದ ಜಿಲ್ಲಾ ತಂಡದವರೆಗೆ ಪ್ರತಿ ಜಿಲ್ಲೆಯಿಂದ 4 ಜನ ಪ್ರಶಿಕ್ಷಣ ತಂಡದ ಪ್ರಮುಖರನ್ನ ನೇಮಿಸಲಾಗಿದೆ. ಅದೇ ರೀತಿ ಪ್ರತಿ ಮಂಡಲದಲ್ಲಿ 3 ಜನರ ಪ್ರಶಿಕ್ಷಣ ತಂಡವನ್ನ ನಡೆಸಲಾಗಿದೆ. ಈಗಾಗಲೇ ಏನು 26ನೇ ತಾರೀಕು
ಎಲ್ಲಾ ತಂಡದ ಪ್ರಮುಖರು, ಜಿಲ್ಲಾ ತಂಡದ ಪ್ರಮುಖರು ಬರ್ತಾ ಇದ್ದಾರೆ. ಅವರಿಗೆ ಈಗಾಗಲೇ ಸ್ಥಳವನ್ನ ನಿಯುಕ್ತಿ ಮಾಡಬೇಕು, ದಿನಾಂಕವನ್ನ ನಿಯುಕ್ತಿ ಮಾಡಿಕೊಂಡು ಬರಬೇಕು, ಹಾಗೆ ಅಪೇಕ್ಷಿತರ ಪಟ್ಟಿಯನ್ನ ಸಿದ್ಧಪಡಿಸಿಕೊಳ್ಬೇಕು. ಆನಂತರ ಯಾರು ವಿಷಯ ಪ್ರಮುಖರು ಅಂತ ಹೇಳಿ ಇರ್ತಾರೆ, ಆ ವಿಷಯ ಪ್ರಮುಖರನ್ನ ಜೋಡಿಸಿಕೊಳ್ಳುವಂತಹ ಸಿದ್ಧತೆ ಆಗಬೇಕು ಅನ್ನುವಂಥದ್ದಿದೆ. ಇದಿಷ್ಟು ಫಂಡಮೆಂಟಲ್ ಆಗಿ ನಡೆಯುತ್ತೆ. ಇನ್ನು ಪ್ರಶಿಕ್ಷಣದಲ್ಲಿ ವಿಷಯವನ್ನ ತೆಗೆದುಕೊಳ್ಳುವಂಥವ್ರು ಸುಮಾರು ಮಂಡಲ ಮಟ್ಟಕ್ಕೆ 7 ವಿಷಯಗಳು ಇರ್ತವೆ. ಅದೇ ರೀತಿ ಜಿಲ್ಲಾ ಮಟ್ಟಕ್ಕೆ ಮತ್ತೆ ರಾಜ್ಯ ಮಟ್ಟಕ್ಕೆ 11-14 ವಿಷಯಗಳು ಹೆಚ್ಚಾಗ್ತವೆ. ಈಗ ಮಂಡಲ ಮಟ್ಟಕ್ಕೆ ಅಷ್ಟೇ ಸೀಮಿತ ಮಾಡಿ, ಅಂದ್ರೆ ಮತಕ್ಷೇತ್ರದ ಪ್ರಶಿಕ್ಷಣಕ್ಕೆ ಸೀಮಿತ ಮಾಡಿದ್ರೆ 7 ವಿಷಯಗಳಿಗೆ ರಾಜ್ಯದಿಂದ 7 ಪ್ರಮುಖರು, ಆ ನಂತರ ಎಲ್ಲ ವಿಭಾಗಗಳಿಗೆ ಒಳಗೊಂಡಂತೆ 70 ಜನ ವಿಷಯ ಪ್ರಮುಖರು ವಿಭಾಗವಾರು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಆ ನಂತರ ಹೆಚ್ಚು ಕಡಿಮೆ 4,500 ವಿಷಯ ಪ್ರಮುಖರನ್ನ ರಾಜ್ಯಾದ್ಯಂತ ನಾವು ಸಿದ್ಧತೆ ಮಾಡ್ತೇವೆ. ಅವರಿಗೂ ಕೂಡ ತರಬೇತಿಯನ್ನ ಕೊಡ್ತೇವೆ. ಈ 4,500 ಪ್ರಶಿಕ್ಷಣಕಾರರು ಏನಿರ್ತಾರೆ, ಈ ಪ್ರಶಿಕ್ಷಣಕಾರರಿಗೆ ಪ್ರಶಿಕ್ಷಣ ಆಗತ್ತೆ. ಅಂದ್ರೆ ವಿಷಯವನ್ನ ಈಗಾಗಲೇ ಅನುಭವ ಇರುವಂತವ್ರು, ಹಿಂದೆ ನಿರಂತರವಾಗಿ ತೆಗೆದುಕೊಂಡು ಬಂದಿರುತ್ತವ್ರು, ಹೊಸ ವಿಷಯಗಳ ಬಗ್ಗೆ ಜೋಡಿಸ್ಕೊಂಡು ಆ 4,500 ಪ್ರಶಿಕ್ಷಣಕಾರರು ಇಡೀ ರಾಜ್ಯದಲ್ಲಿ ನಡೆಯುವಂತಹ 1,156 ವರ್ಗಗಳಿಗೆ ಹೋಗಿ ಕಾರ್ಯಕರ್ತರಿಗೆ ಪ್ರಶಿಕ್ಷಣವನ್ನ ಕೊಡ್ತಾರೆ. ಸೊ ಹಾಗಾಗಿ ಇಷ್ಟು ಮಾಹಿತಿಯನ್ನ ಅಲ್ಲಿ ಇಲ್ಲೇ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಲ್ಲಿ ನಡೆಯುತ್ತೆ. ಬಟ್ ಇದು ಪ್ರಶಿಕ್ಷಣ ವರ್ಗ ಇರೋದ್ರಿಂದ ಮಾಧ್ಯಮದವರಿಗೆ ಇಲ್ಲಿಂದಾನೇ ವಿಷಯವನ್ನ ತಿಳಿಸ್ತಾ ಇದ್ದೇವೆ. ಧನ್ಯವಾದ. ಈಗ ಅದೇ ಮೊನ್ನೆ ಸಂತೋಷ್ ಜಿ ಅವರೇ